ಸಂಧ್ಯಾ ದೀಕ್ಷಿತ್ ಅವರು ಹುಬ್ಬಳ್ಳಿಯ ವಿಜಯನಗರದ ನಿವಾಸಿ. ಸಕಲ ಕಲಾ ವಿದ್ಯಾ ಪದವೀಧರರು. ಕಲೆಯಲ್ಲಿ ಪಾರಂಗತರು. ಸಂಗೀತ, ಸಾಹಿತ್ಯ, ರಂಗೋಲಿ ಬಿಡಿಸುವುದು, ನಾಟಕ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ. ಹಿರಿಯರಾದರೂ 18ರ ಹರೆಯದ ಬಾಲೆಯಂತೆ ಕ್ರಿಯಾಶೀಲರಾಗಿದ್ದಾರೆ. ಅವರೊಂದಿಗೆ ನಮ್ಮ ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ಸಾಧಕರ ಜೀವನ ಸಂಭ್ರಮ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮ ವೀಕ್ಷಿಸಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ಇವತ್ತು ಸಾಧಕರ ಸಂದರ್ಶನವನ್ನ ತೆಗೆದುಕೊಳ್ತಾ ಇದ್ದೀವಿ. ಇವತ್ತಿನ ನಮ್ಮ ಸಂದರ್ಶಕರು ಸಂಧ್ಯಾ ಶ್ರೀಕೃಷ್ಣ ದೀಕ್ಷಿತ್ ಅವರ ಸಂದರ್ಶನ. ನಮಸ್ತೆ ಮೇಡಮ್. ನಮಸ್ಕಾರ ಪಾರ್ವತಿ, ಹೆಂಗಿದ್ದೀರಿ? ಆರಾಮಿದ್ದೀರಿ? ಹ್ಞೂನ್ರಿ. ನಿಮ್ಮ ಊರು, ತಂದೆ ತಾಯಿ ಹೆಸರು ಹೇಳಿ ಮೇಡಮ್. ನಮ್ಮೂರ್ರಿ ಘಟಪ್ರಭಾ ಹತ್ರ ಗೋಕಾಕ್ ಅಂತ ಹೇಳಿ. ಘಟಪ್ರಭಾ ಫಾಲ್ಸ್ ನೀವು ನೋಡಿರ್ಬೇಕು. ತವ್ರ ಮನಿ ನಂದು ಅದು ಗೋಕಾಕ್. ನಮ್ ತಂದೆ ಬಾಲಚಂದ್ರ ಮಹಾಜನ್ ಅಂತ ಹೇಳಿ, ನಮ್ ತಾಯಿ ಚಿತ್ರಾಬಾಯಿ ಅಂತ ಹೇಳಿ. ನಮ್ ತಂದೆ ಭೂಸೇನಾ ಒಳಗ್ ಕೆಲಸ ಮಾಡ್ತಿದ್ರಿ. ಬಹಳ ನನಗೆ ಹೆಮ್ಮೆ. ಹಿಂಗಾಗಿ ಅವರಿಂದನ ನನಗೊಂದು ಭಾರತದ ಬಗ್ಗೆ, ನನ್ನ ನಾಡಿನ ಬಗ್ಗೆ ಸ್ಫೂರ್ತಿ ಆಗ್ಲಿಕ್ಕೆ ಅವ್ರ ಕಾರಣ ಅಂತ ಹೇಳ್ತೀನಿ ನಾನು. ನಿಮ್ಮ ಶಿಕ್ಷಣ ಮತ್ತೆ ವೃತ್ತಿ? ನಾನು BSc ಬಾಟ್ನಿ ಮೇಜರ್ ನಂದು. ಬೆಳಗಾವ್ದಾಗ ಕಲ್ತದ್ದು. ಮುಖ್ಯವಾಗಿ ನಾನು ಕೆಲಸ ಮಾಡ್ಬೇಕು ಅಂತ ಬಯಸಿದ್ದೆ ಆ ಕಾಲಕ್ಕನು, ಈಗ 50 ವರ್ಷದ ಹಿಂದನು. ಆದ್ರ ಮನೆಯೊಳಗಿನ ಪರಿಸ್ಥಿತಿ ಮತ್ತು ಲಗ್ನ ಆದ್ಮೇಲೆ ಇಲ್ಲಿ ಪರಿಸ್ಥಿತಿ ಒಳಗೆ ಅದು ಅನುಗುಣವಾಗಿ ಅದು ಆಗ್ಲಿಲ್ಲ. ಆದ್ರೆ ನನಗೆ ಅನೇಕ ಅದರ ಬಗ್ಗೆ ಏನ್ ಬೇಜಾರಿಲ್ಲ. ಚಲೋ ಮಾಡ್ಕೊಂಡು ಹೊಂಟೀನಿ. ನನಗೆ ಅನೇಕ ಅವಕಾಶಗಳು ಸಿಕ್ಕಾವ ಅಂತ ನಾ ಹೇಳ್ತೀನಿ. ಸಾಹಿತ್ಯದ ಒಲವು ಹೇಗೆ ಶುರು ಆಯ್ತು ನಿಮ್ಗೆ? ಸಾಹಿತ್ಯದ ಒಲವು ಅಂತಂದ್ರೆ ನಾನು ಹೇಳ್ದೆಲ್ಲ, ನಾ ಗೋಕಾಕ್ದವ್ರು. ಅಲ್ಲಿ ಕೃಷ್ಣಮೂರ್ತಿ ಪುರಾಣಿಕ್ ಅಂತ ಹೇಳಿ ನಮ್ಮ ದೊಡ್ಡ ಸಾಹಿತ್ಯ, ಅವರು ದೊಡ್ಡ ಕಾದಂಬರಿಕಾರರು, ಆಮೇಲೆ ಅವರು ಕವಿಗಳು, ಆಮೇಲೆ ಇಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಹತ್ರ ಬರ್ತಿದ್ರು. ಕುವೆಂಪು, ಬೇಂದ್ರೆ, ಅಲ್ಲೆಲ್ಲ ನಾಡ್ ಹಬ್ಬ ಅಂತ ಮಾಡ್ತಿದ್ರು. ನಾವು ಅವಾಗೆಲ್ಲ ಸ್ವಲ್ಪ ಕಾಲೇಜ್ ಇನ್ನು ಹೋಗಿ ಮುಟ್ಟಿರ್ಲಿಲ್ಲ, ಆ ತರ ಇದ್ವಿ. ಅವಾಗ ಅವ್ರನ್ನೆಲ್ಲ ನೋಡಿ ನಂಗೆ ಬಹಳ ಸಂತೋಷ ಅನಿಸ್ತಿತ್ತು. ಅವ್ರ ಜೋಡಿ ಮಾತಾಡ್ತಿದ್ವಿ. ಅವ್ರ ಏನಾದ್ರು ಕೊಡು ತಗೋ ಇಂಥದ್ದೆಲ್ಲ ಸಮ್ಮೇಳನದಾಗ ಮಾಡ್ತಿದ್ವಿ. ಅವಾಗ ಅವ್ರ ಮಾತು, ಅವ್ರು ಮಾತಾಡೋ ಧಾಟಿ, ಅವ್ರ ಕವನಗಳು, ಇಂಥವೆಲ್ಲ ಹಾಮಾನಾಯ್ಕ ಅವರು, ಆಮೇಲೆ ನಮ್ಮ ದ.ರಾ ಬೇಂದ್ರೆ ಅವರು, ಈಶ್ವರ್ ಸಣ್ಕಲ್ ಅವರು, ಆಮೇಲೆ ಇವ್ರದ್ದೆಲ್ಲ ನೋಡಿ ನನಗನ್ಸ್ ನಾನು ಯಾಕೆ ಬರೀಬಾರ್ದು, ಈ ತರ ಕವನದಿಂದ ಸ್ಫೂರ್ತಿ ಆಯ್ತು. ಅಷ್ಟ್ರ ಮಟ್ಟಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ನನ್ನ ಹವ್ಯಾಸ ಅಂತ ನಾ ಬರೀತಾನೆ. ಹಿರಿಯ ಸಾಹಿತಿಗಳ ಸಂಪರ್ಕದಿಂದ, ಅವ್ರ ಜೊತೆ ಒಡನಾಟದಿಂದ ಸಾಹಿತ್ಯದ ಒಲವು ಶುರುವಾಯ್ತು ನೋಡ್ರಿ. ಅದ ಬರವಣಿಗೆ ಮೊದಲು ಸ್ಫೂರ್ತಿ ಆದವರು? ನನ್ನ ಬರವಣಿಗೆಗೆ ಮೊದಲು ಸ್ಫೂರ್ತಿ ಆದವರು ನನ್ನ ಕಾಲೇಜ್ ಅಂತ ಹೇಳ್ಬೇಕು. ನಾವಲ್ಲೇ ಕನ್ನಡದ ಒಂದು ನಮ್ದು ಇದು ಸಂಘ ಇತ್ತು. ಕನ್ನಡ ಸಂಘದಾಗ ಒಂದು ಏನಾದ್ರು ಮಾಡ್ಬೇಕು, ಅಲ್ಲಿ ಚಟುವಟಿಕೆ ಹೋಗಿ ಭಾಗವಹಿಸ್ಬೇಕು ಅನ್ವಾಗ ಒಂದು ಪ್ರವಾಸನ ಮಾಡೋಣ ಅಂತ ಹೇಳಿ ಅಲ್ಲಿ ಇದು ಆಯ್ತು. ಎಲ್ಲಾರು ನಾವು ನಿರ್ಧಾರ ಮಾಡಿದ್ವಿ. ಆವಾಗ ನೀನ ಬರಿ ಅಂತ ಎಲ್ಲ ನನ್ ಗೆಳತಿಯರೆಲ್ಲ ಹೇಳಿದ್ರು. ಏನ್ ಬರಿಬೇಕು ಅಂತ ವಿಚಾರ ಮಾಡಿ ಕಡೆಗೆ ಒಮ್ಮೆ ಅಕ್ಷರ ಶುರುವಾಯ್ತು. ಬರ್ದೆ ಒಂದೆರಡು ಹಾಡಿನೂ ಎಲ್ಲ ಹಾಳಾದು. ಆಮೇಲೆ ಮುಂದೆ ಬರದೆ ನಿಜವಾಗ್ಲೂ ಆ ಪ್ರಹಸನ ಇವತ್ತಿಗೂ ನಮ್ ಕಾಲೇಜ್ನಾಗ ಎಷ್ಟ್ ಚಲೋ ಮಾಡಿದ್ರಲ್ಲ ಅಂತಾನು ಹೆಸರದ ಅಂತ ಒಂದು ವಿಶೇಷ ಪ್ರಹಸನವನ್ನು ನಾ ಬೆಳೆದ ಯುವ ಶಕ್ತಿ ಬಗ್ಗೆ. ಬರೆಯುವುದು ಮತ್ತೆ ಓದುವುದನ್ನ ಬಿಟ್ಟು ಮತ್ತೆ ಇನ್ನಿತರೆ ಅಭಿರುಚಿಗಳು ತಮ್ಮದು? ಅದ ನಾ ಸಂಸ್ಕಾರ ಭಾರತಿ ರಂಗೋಲಿ ಶಿಕ್ಷಕಿ. ನಂಗೆ ರಂಗೋಲಿ ಅಂದ್ರೆ ಬಹಳ ಪ್ರೀತಿ. ಅದ್ರ ಹಿಂದೂ ಸಂಸ್ಕೃತಿ ಎಲ್ಲಾ ಚಿಹ್ನೆಗಳ ರಂಗೋಲಿ ಹೋಗಿ ಬರ್ತಾವ. ಹೇಳ್ಕೊಡ್ತೀನಿ, ನಾ ಸ್ವತಃ ಹಾಕ್ತೀನಿ. ಯಾರ್ಯಾರು ಕಲಿತಾರ ಅವ್ರಿಗೆ ಕಲಿಸ್ಲಿಕ್ಕೆ ಅತ್ಯಂತ ಪ್ರೀತಿ ವಿಷಯ ನನಗ ರಂಗೋಲಿ ಬಗ್ಗೆ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ನಾವು ಸಂತೋಷವಾಗಿರೋದು, ಇನ್ನೊಬ್ಬರಿಗೆ ನಾವು ಅವ್ರ ದುಃಖದೊಳಗೆ ಪಾಲ್ಗೊಳ್ಳೋದು, ಅದೇ ರೀತಿ ಅವರ ಜೊತೆ ಒಡನಾಟದಿಂದ ಅವರಲ್ಲಿರುವಂತ ಕೆಲವೊಂದು ವಿಶೇಷತೆಗಳನ್ನ ನಾವು ಅನ್ವಯಿಸ್ಕೊಂಡು ಅವ್ರಿಗೂ ಆನಂದವಾಗಿರೋದು, ನಾವು ಸಂತೋಷವಾಗಿರೋದು. ಹೆಚ್ಚಾಗಿ ಯಾರಿಗೆ ಜೊತೆ ನಾವು ಮನಕ್ಲೇಶ ಮಾಡದೇ ಇರೋದನ್ನ ನನಗ್ ಬದುಕಿನಲ್ಲಿ ಚಲೋ ಅನಿಸ್ತದ. ನಿಮ್ಮ ಮೇಲೆ ಪ್ರಭಾವ ಬೀರದ ಇಬ್ಬರು ಕವಿಗಳ ಬಗ್ಗೆ ಹೇಳ್ಬೋದಾ ಮೇಡಮ್? ನಾ ಆಗ ಹೇಳಿದ್ನಲ್ಲ, ನಮ್ಮ ಕೃಷ್ಣಮೂರ್ತಿ ಪುರಾಣಿಕ್ ಅಂತ ಹೇಳಿ. ಆಮೇಲೆ ಇಲ್ಲಿ ಲಗ್ನ ಆಗಿ ಬಂದ್ಮೇಲೆ ನನಗ ಮಾಲತಿ ಪಟ್ಟಣ ಶೆಟ್ಟಿ, ನಿಜವಾಗ್ಲೂ ಅವ್ರ ಕವನ, ಅವ್ರ ಬಗ್ಗೆ ಹೋಗ್ತಿದ್ವಿ. ಅಲ್ಲೇ ನಾನು ಕನ್ನಡ ಸಂಘದಾಗ ಕೆಲಸ ಮಾಡ್ತಿದ್ದೆ ಅವ್ರ ಜೊತೆ. ಅವಾಗ ಅವ್ರ ಕವನಗಳು ಇಂಗ್ಲಿಷ್ ಇರ್ಲಿ ಕನ್ನಡ ಇರ್ಲಿ ನನಗೇನೋ ಹತ್ರ ಅನ್ನಿಸ್ತಿದ್ವು, ಆಪ್ತ ಅನ್ನಿಸ್ತಿದ್ವು ಅವ್ರ ಕವನಗಳು. ಆಮೇಲೆ ಮರಾಠಿ ವಿಶೇಷವಾಗಿ ಗದಿ ಮಾಡ್ಕೊಳ್ಕರ್ ಅಂತೇಳಿ ಗೀತ ರಾಮಾಯಣ ಬರೆದಿದ್ರು. ಆ ಗೀತ ರಾಮಾಯಣದೊಳಗಿನ ಮರಾಠಿ ಗೀತೆಗಳು ಇಷ್ಟು ಚಂದ ಸಾಹಿತ್ಯ ಪೂರ್ವಕ ಇದ್ವಲ್ಲ, ಹೆಂಗರೇ ಇವ್ರು ಶಬ್ದ ಜೋಡಿಸ್ತಿದ್ದಾರು ಅನ್ನುವಂತ ವಿಶೇಷ ಭಾವನೆ ಅವರಲ್ಲಿ ಬಂತು. ನಾ ಸ್ವತಃ ಅವ್ರದ್ದು ಕೇಳೇನಿ, ಅವ್ರನ್ನು ನೋಡೇನಿ ಮರಾಠಿ ಗೀತ ರಾಮಾಯಣ. ಆಮೇಲೆ ಅದು ಕನ್ನಡಕ್ಕಾತು. ಇಲ್ಲಿ ತೌಫ್ಖಾನೆ ಸರ್ ಅಂತಿದ್ರು ಅವ್ರು ಅದನ್ನ ಕನ್ನಡಕ್ಕೆ ಇಷ್ಟು ಚಂದ ಅಳವಡಿಸಿದ್ರಲ್ಲ. ಅದ್ ಮರಾಠಿನೋ ಕನ್ನಡ
ಅನ್ನುವಷ್ಟು ಸಹಿತ ಭೇದ ಗೊತ್ತಾಗ್ತಿದ್ದಿಲ್ಲ ಅಂತ ಕನ್ನಡ ಕವಿತೆಗಳನ್ನ ತೊಪ್ಪಾನೆ ಸರ್ದಿಂದ ನಾನು ಸ್ವಲ್ಪ ತಗೊಂಡೇನಿ ಅಂದ್ರೆ ಅಡ್ಡಿಲ್ಲ. ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಪ್ರಶಸ್ತಿಗಳ ಕಾರಬಾರು ಜಾಸ್ತಿ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಶಸ್ತಿಗಳ ಕಾರಬಾರ ಖರೆ ಅದ. ಯಾಕಂದ್ರೆ ಈಗ ಓಣಿಗೊಂದು ಸಂಘಗಳಾಗ್ಯಾವ, ಓಣಿಗೊಂದೆಲ್ಲ ಪ್ರಶಸ್ತಿಗಳು ಕೊಡೋದು ಅನ್ನೋದು ಒಂಥರ ವಿಶೇಷವಾದಂತ ಆಸಕ್ತಿ. ಒಂದ್ ಗಣೇಶ ಉತ್ಸವ ಇಟ್ಕೊಂಡ್ ನಾಡ್ ಹಬ್ಬದ ತನಕನು. ಆದ್ರೆ ಕೆಲವೊಂದ್ಸಲ ಏನ್ ಅನ್ನಿಸ್ತದ, ಚಲೋ ಖರೇನ ನಮ್ಮನ್ನ ಗುರುತಿಸ್ಲಿಕ್ಕತ್ತಾರೋ ಏನೋ, ಅದ್ರ ಮೂಲಕ ನಮ್ಮನ್ನ ಪರಿಚಯ ಮಾಡಿಕೊಡ್ತಾರೋ ಏನೋ ಬೇರೆದವ್ರಿಗೆ. ಸಣ್ಣದನ್ನ ಕೆಲಸ ಇರ್ಲಿ, ನಮ್ಮನ್ನ ಗುರ್ತು ಹಿಡಿದು ಮಾತಾಡ್ತಲ್ಲ. ಪ್ರಶಸ್ತಿಗಳು ಬೇಕು, ಮಾರಾಟ ಆಗ್ಬಾರ್ದು ಅದ್ರದ್ದು. ಆಮೇಲೆ ಆ ಪ್ರಶಸ್ತಿಗಳು ಹಿಂಗ ಮೌಲ್ಯಯುತವ ಪ್ರಶಸ್ತಿಗಳಾಗಿರ್ಬೇಕು. ಯಾರ್ದ ವಸೀಲಿಯಿಂದಾಗ್ಲಿ, ಯಾರಿಗೆ ಬಂತು ಅಂತಾಗ್ಲಿ, ಪ್ರತಿಭೆಯನ್ನ ಗುರುತಿಸಿ ಪ್ರಶಸ್ತಿ ಕೊಡೋದು ಒಂದು ಅರ್ಥಪೂರ್ಣವಾಗಿರುತ್ತೆ. ನಿಜವಾಗ್ಲು ನನಗಂತೂ ಆನಂದದ. ಇಲ್ಲಿ ಸಣ್ಣ ಒಂದ್ ಗಣೇಶ ಚೌತಿ ಮಂಟಪದ ಸಹಿತ ನಾ ಒಂದ್ ಪ್ರಶಸ್ತಿ ತಗೊಂಡಿನಿ. ಆಮೇಲೆ ರಾಜ್ಯ ಪ್ರಶಸ್ತಿ ತನಕನೂ ಒಂದ್ ಪ್ರಶಸ್ತಿ ತಗೊಂಡಿನಿ. ಅದಕ್ಕೆ ನನಗ ಅಷ್ಟೇ ಆನಂದ ಆವಾಗನು. ನಿಮ್ಮ ಪ್ರಕಾರ ಸಾಧನೆ ಅಂದ್ರೆ ಯಾವ ರೀತಿ? ಸಾಧನೆ ಅಂದ್ರೆ ಅದೇನು ಸಾಧಿಸಿ 1ನೇ ನಂಬರ್ 2ನೇ ನಂಬರ್ ಹಿಂಗ್ ಬರೋದಂತಲ್ಲ, ಸತತ ಪರಿಶ್ರಮ ಆ ಒಂದು ಸಾಧನೆ ಒಳಗ್ ನಮ್ದು ಇರ್ಬೇಕು. ಗುರಿ ಮುಟ್ಟೋ ತನಕ ನಾವ್ ಹಿಂದೆ ನೋಡ್ಬಾರ್ದು. ಎಲ್ಲೆಲ್ಲೂ ಅಚಲ ವಿಚಲ ಆಗ್ದನ ಆ ಗುರಿ ಮುಟ್ಟೋ ತನಕನು ಹೆಂಗ್ ನಮ್ಮ ವಿವೇಕಾನಂದರು ಮುಂದೆ ಸಾಗು ಗುರಿ ಮುಟ್ಟುವವರೆಗೆ ಅಂತೇಳಿ ಹೇಳ್ತಾರಲ್ಲ, ಆ ತರ ನಮ್ ಜೀವನದಾಗಿನ ಗುರಿ ಮುಟ್ಟೋ ತನಕ ಎಷ್ಟೋ ಕಷ್ಟ ನಷ್ಟ ಬರ್ಲಿ ಅದನ್ನ ಸಾಧಿಸಿ ತೀರ್ತೇವಿ ಅನ್ನುವಂಥದ್ದೊಂದು ಛಲ ನಮ್ಮಲ್ಲಿ ಬೇಕು, ಅದ್ರೊಟ್ಟಿಗೆ ಬಲಾನೂ ಬೇಕು. ಸಾಧನೆ ಅಂದ್ರೆ ಕೇವಲ ಒಂದು ನಿರ್ದಿಷ್ಟ ಸೀಮಿತ ಅಂತ ಇಲ್ಲ, ಅದು ಕೊನೆ ಉಸಿರೋವರೆಗೂ ಇರುತ್ತ. ನೀವು ನಿಮ್ ಪ್ರಕಾರ ನಿಮ್ಮನ್ನ ನೋಡಿದ್ರೆ ನಮ್ಗೆ ಹಂಗ ಅನ್ಸುತ್ತೆ. ನೀವು ಈ ವಯಸ್ಸಿನಲ್ಲೂ ಸಹ ಇಷ್ಟು ಆಕ್ಟಿವ್ ಆಗಿದ್ದೀರಾ, ನಿಮ್ ನೋಡಿ ನಮ್ಗೆ ಸಂತೋಷ ಅನ್ಸುತ್ತೆ. ನಿಮ್ಮ ಸಾಧನೆ ಮತ್ತೆ ಬೇರೆಯವರಿಗೆ ಸ್ಫೂರ್ತಿ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಆಯ್ತು ನಿಮ್ಮ ಸ್ಫೂರ್ತಿ ನಮಗೂ ರೀ ಪಾರ್ವತಿ. ಆಮೇಲೆ ಸಾಧಕರಿಗೆ ಇರ್ಬೇಕಾದ ಲಕ್ಷಣಗಳೇನು ಅಂದ್ರೆ ಯಾವ ರೀತಿ ಅವರ ವ್ಯಕ್ತಿತ್ವವನ್ನ ಅವರು ವಿಕಾಸ ಮಾಡ್ಕೋಬೇಕು, ಯಾವ ರೀತಿ ಇರ್ತಾರೆ? ಅದು ಒಂದು ಸಾಧನೆಗೆ ಯಾರಾದ್ರೂ ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ರೆ ಅದು ನಮ್ಮ ಹಮ್ಮಿಕೆ ಆಗ್ಬಾರ್ದು. ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿಯಿಂದ ಇನ್ನೂ ಏನಾದ್ರೂ ಮಾಡೋಣ, ಇನ್ನೂ ಏನಾದ್ರೂ ಸಾಧಿಸೋಣ ಅನ್ನುವಂತ ಆಗ್ಬೇಕು. ಆ ಸಾಧನೆಯನ್ನ ಒಪ್ಪಿಕೊಳ್ಬೇಕು, ಹೊರತಾಗಿ ಅಪ್ಪಿಕೊಳ್ಬಾರ್ದು. ಅದನ್ನ ನಾವು ಹಿಂಗ ನಮಗ್ ಬೇಕು, ಯಾಕಂದ್ರೆ ಹೆಚ್ಚು ಬೆನ್ನ ಚಪ್ಪರಿಸೋರು ಬೇಕು ಖರೇನ ಅನ್ನೋ ಒಂದ್ ಬೇಕಾಗ್ತದ. ಎಷ್ಟೋ ಒಂದು ಇದು ಸತಿ ಯಾರೇ ಒಬ್ರು ನಮಗ್ ಖುಷಿಲೇ ಅಂದ್ರೆ ನಿಜವಾದ ಖುಷಿ ತೋರಿಸ್ಬೇಕು, ನಿಜವಾದ ಪ್ರೇಮ ತೋರಿಸ್ಬೇಕು. ಸುಮ್ನೆ ಬಾಯಿ ಮಾತಿಗೆ ಅನ್ನೋದಲ್ಲ. ಯಾರು ಬೆನ್ ಚಪ್ಪರಿಸಿದ್ರೆ ಚಲೋ ಅನಿಸ್ತದ ಖರೆ. ಅದನ್ನ ನಾವು ದೊಡ್ಡ ನಮಗ ಒಂದ್ ಕಿರೀಟ ಅಂತ ತಿಳ್ಕೊಂಡು ಅಹಂಕಾರದಿಂದ ನಮ್ಗೆ ಇದ್ ಬಂತು ಅದ್ ಬಂತು ತೋರ್ಸೋದಲ್ಲ. ಸಾಧನೆ ಅಂದ್ರೆ ವೈಯಕ್ತಿಕ ವಿಷಯಗಳನ್ನಷ್ಟೇ ಒಳ್ಕೊಂಡಿರುತ್ತಾ ಅಥವಾ ಅದು ಸಮಾಜಕ್ಕೆ ಉಪಯೋಗ ಆಗುವಂತಿರ್ಬೇಕಾ? ಸಮಾಜಕ್ಕೆ ಉಪಯೋಗ ಆಗ್ಬೇಕಲ್ಲ. ಈಗ ಸಾಹಿತ್ಯನೇ ಒಂದ್ ತಗೋರಿ, ಸಹಿತ ಅಂತಂತದಲ್ಲೇ ಎದ್ರ ಹಿತ ನಮ್ಮ ಸಾಮಾಜಿಕ ಹಿತ ಒಳಗೊಂಡಿರ್ತದ. ನಮ್ಮ ವ್ಯಕ್ತಿತ್ವವನ್ನ ವಿಕಾಸನಗೊಳಿಸೋ ಜೊತೆ ಸಾಮಾಜಿಕ ಕಲ್ಯಾಣಕ್ಕೂ ನಮ್ಮ ಮನಸ್ಸು ಮಿಡಿತಿರ್ಬೇಕಲ್ಲ. ಅವ್ರಿಗೆ ಸೇವಾ ಮನೋಭಾವ ಇರಬೇಕು. ಬದುಕು ಕಲಿಸಿದ ಯಾವ್ದಾದ್ರು ಒಂದು ಒಳ್ಳೆ ಪಾಠವನ್ನ ನಮ್ಮ ಮುಂದೆ ಹಂಚ್ಕೋತೀರಾ ಇವತ್ತು? ಅಂಗಡಿ ಅದಕ್ಕೆ ನಮ್ ಸ್ಫೂರ್ತಿ ನಮ್ಮ ಅತ್ತೆ ಮಾವನ ಅಂತ ಹೇಳ್ಬೇಕು. ನಾವು ಅಲ್ಲೇ ಬೆಳಗಾವ್ದಾಗ ಬೆಳೆದವರು ವಿಶೇಷವಾಗಿ ಸಾಮಾಜಿಕ ಪ್ರಜ್ಞೆ ಅಂತ ಏನ್ ಹಂಗ ಇರ್ತಿದ್ದಿಲ್ಲ. ಸಾಲಿ ಮನೆಗ್ ಬರೋದು, ಲಗ್ನ 20 ವರ್ಷಕ್ಕೆ ಲಗ್ನ ಆಯ್ತು ನಂದು. ಇಲ್ಲಿ ಬಂದ್ವಿ. ಇಲ್ಲಿ ಬಂದ್ಮೇಲೆ ನಮ್ಮ ಮನೆ ನೋಡಿದ್ರೆ ಒಂದ್ ಸಾದಾ ಅನಿಸ್ತಿತ್ತು. ನಮ್ಮ ಮಾವನವ್ರು ಗಾಂಧಿ ಟೊಪ್ಪಿಗೆ ಸ್ವಾತಂತ್ರ್ಯ ಯೋಧರು ಅವರೆಲ್ಲ ಅವಾಗಿದ್ರು. ಮತ್ತೇನು ತಮ್ಮ ಮುತ್ತೈದಿ, ದೊಡ್ಡ ಕುಂಕುಮ, ಮಂಗಲಸೂತ್ರ ಏನೂ ಹೊಳ್ಬೇಕಾಗ್ತಿದ್ದಿಲ್ಲ ಅವ್ರಿಗೆ. ಒಂದ್ ಕಚ್ಚೆ ಸೀರೆ, ತಮ್ದೊಂದ್ ಪೂಜೆ. ಇದನ್ನೆಲ್ಲಾ ನೋಡಿದ್ರು ನಾನು ಇವ್ರು ಎಷ್ಟು ಇನ್ನು ಇದ್ರೊಳಗಿದಾರ, ನಾ ಹೆಂಗ್ ಇವ್ರ ಜೋಡಿ ಬಾಳ್ಬೇಕು ಅನ್ನೋದ್ರಾಗ ನನಗ ಮುಂದೆ ಒಂದು 2 ತಿಂಗಳದಾಗ ನಮ್ಮ ಮೌನವರು ನನ್ನ ಕರ್ಕೊಂಡು ಹೋಗಿ ವಿಶ್ವ ಹಿಂದೂ ಪರಿಷತ್ತಿನ ಸೆಕ್ರೆಟರಿ ಮಾಡಿದ್ರು. ಅದ್ ನನಗೆ ಎಷ್ಟು ಹೆಮ್ಮೆ ಅನಿಸ್ತು. ಇವ್ರ ಮನಿ ಬಿಟ್ಟು ಹೊರಗೆ ಹೋಗ್ಬೇಡ ಎಲ್ಲ ಅಂತಾರೋ ಅನ್ನೋ ಹೊತ್ನ್ಯಾಗ ನನ್ನ ಕರ್ಕೊಂಡು ಹೋಗಿ ನನಗೊಂದು ಮಹಿಳೆ ಅಂತ ಒಂದು ಇದು ತೋರ್ಸಿ, ನಂದೊಂದ್ ದಾರಿ ತೋರ್ಸಿದ್ರಲ್ಲ ಅವರು. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ತೋರ್ಸಿ, ಈಕಿ ನಮ್ ಸೊಸಿ ಎಷ್ಟು ಒಂಥರ ಅಭಿಮಾನದಿಂದ
ಅಲ್ಲಿ ಕುಡಿದ ಮಂದಿ ಒಳಗೆಲ್ಲ ಗುರ್ತು ಮಾಡಿಕೊಟ್ರು. ವಿಶ್ವ ಹಿಂದೂ ಪರಿಷತ್ ಅವಾಗ ಭಾಳ ತ್ರಾಸ ಪಟ್ಟದ. ಕೊನೆಗೆ ಅದ್ ಬ್ಯಾನ್ ಮಾಡಿದ್ರು, ಇದು ಮಾಡಿದ್ರು, ಅದು ಬಂತು. ಆ ಹಿಂದೂ ಧರ್ಮಕ್ಕಾಗಿ ಮಾಡುವಂತ ಕೆಲಸ ವಿಶ್ವ ಹಿಂದೂ ಪರಿಷತ್ತಿಂದು ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರು. ಆ ಒಂದು ನನ್ನ ತಿರುವು ಇವತ್ತಿಗೆ ನಾನು ನಮ್ಮ ಧಾರವಾಡ ಜಿಲ್ಲಾ ಸಹಬೌದ್ಧಿಕ ಪ್ರಮುಖ ಅಂತೇಳಿ ನೇಮ ಆಗಿದೆ ನಮ್ಮ ಇದು ರಾಷ್ಟ್ರೀಯ ವಿಕಾಸ ಸಮಿತಿ ಒಳಗ. ಅಲ್ಲಿ ತನಕ ಬಂದ್ಬಿಟ್ಟೇವಿ ಅಂದ್ರೆ ಅವ್ರದ್ದು ಎಂತ ತಿರುವು ನನಗಿದು ಒಂಥರ. ನನ್ ಮದ್ವೆ ಆದ ವರ್ಷ 1974ನೇ ಇಸ್ವಿ ನಂದು. ಈಗ 50 ವರ್ಷ ಪೂರ್ತಿ ಆಗ್ಯದ. ಕೇಳಿದ್ರಲ್ಲ ವೀಕ್ಷಕರೇ, 1974ರಲ್ಲಿ ಮೇಡಮ್ ಅವ್ರ ವಿವಾಹವಾಗಿದ್ದು. ಅವಾಗಿನ ಕಾಲದಲ್ಲೇ ಅವ್ರಿಗೆ ಅವ್ರ ಅತ್ತೆ ಮಾವ ಅವ್ರ ಸಾಧನೆಗೆ ಸ್ಫೂರ್ತಿ ಕೊಟ್ರು. ವಿಶ್ವ ಹಿಂದೂ ಪರಿಷತ್ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಮುಂದ್ ಹೋಗಮ್ಮ ಅಂತ ಹೇಳಿದ್ರು. ಈಗಿನ ಕಾಲದ ಅತ್ತೆ ಮಾವಂದ್ರಾಗ್ಲಿ ತಂದೆ ತಾಯಿ ಆಗ್ಲಿ ಹೆಣ್ಮಕ್ಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ಬೇಕಂತ ಇವ್ರ ಮಾತಿನಿಂದಲೇ ಅರ್ಥ ಆಗ್ತೈತಿ. ಕನ್ನಡ ಸಾಹಿತ್ಯಕ್ಕಾಗಿ ನಿಮ್ಮ ಸಾಹಿತ್ಯದ ಅಭಿವೃದ್ಧಿಗಾಗಿ ನಿಮ್ಮ ಕನಸು? ಕನ್ನಡ ಸಾಹಿತ್ಯದ ಅಭಿವೃದ್ಧಿಗಾಗಿ ಕನಸು ಅಂತಂದ್ರ, ಈಗ ನಾವೆಲ್ಲರೂ ನಮ್ದು ಕಾಲ ಇನ್ ಭಾಳ ಇಲ್ಲ. ಇನ್ನು ಮುಂದಿನವ್ರಿಗೆ ಅದ್ರ ಬಗ್ಗೆ ಕಾಳಜಿ ಬೇಕು. ಆ ಕಾಳಜಿಯನ್ನ ನಾವು ಅವ್ರಿಗೆ ಮಾಡ್ಲಿಕ್ಕೆ ಹೇಳ್ಬೇಕು. ಅದಕ್ಕಾಗಿ ನಾವಿರುವಂತ ಲೇಖಕಿಯರಿರ್ಬೋದು, ಸಾಹಿತಿಗಳಿರ್ಬೋದು, ಅಥವಾ ಕನ್ನಡಕ್ಕಾಗಿ ಮನಸ್ಸು ಕೊಡುವಂಥ ನಾಗರಿಕರನ್ನು ಇರ್ಬೋದು, ಮನೆಯಲ್ಲಿ ತಂದೆ ತಾಯಿ ಹಿಡ್ಕೊಂಡು ತಮ್ಮ ಮಕ್ಕಳಿಗೆ ಅದು ಬೆಳೆಯುವ ಸಿರೆ ಮೊಳಕೆಯಲ್ಲಿ ನೋಡುವಂತಲ್ಲ, ಅದು ಬೆಳೀತಿರುವಾಗ ಕನ್ನಡ ಅಭಿಮಾನ ಮಕ್ಕಳನ್ನು ಬೆಳೆಸ್ಬೇಕು. ಆಮೇಲೆ ಅವರು ಮುಂದೆ ಶಿಕ್ಷಣಕ್ಕೆ ಬಂದಾಗ ಸಹಿತ ಅಲ್ಲಿ ಪಾಠಕ್ಕಿಂತಲೂ ಹೊರಗಿನವ್ರು ನಾವೆಲ್ಲರೂ ಹೋಗಿ ಕನ್ನಡ ಬಗ್ಗೆ ಅವ್ರ ತಿಳುವಳಿಕೆ ಹೇಳಿ, ಕನ್ನಡ ಮಾತೃಭಾಷೆ ಬಗ್ಗೆ ಅವರಲ್ಲಿ ಅಭಿಮಾನ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಅವ್ರವ್ರ ಮಟ್ಟದೊಳಗೆ ನಾಟಕ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಕಾವ್ಯ ಕಮ್ಮಟ ಇರ್ಬೋದು, ಅಥವಾ ಈ ಪ್ರಸ್ತುತದಲ್ಲಿರುವಂತಹ ನಾಟಕಗಳನ್ನ, ಆಮೇಲೆ ಸಾಹಿತಿಗಳ ಬಗ್ಗೆ ತಿಳುವಳಿಕೆಯನ್ನ, ಈ ಎಲ್ಲಾ ವಿಚಾರವಾಗಿ ಅವ್ರಿಗೆ ನಾವು ಆ ರಸಿಕ ರೀತಿಯಿಂದ ಒಂಥರ ಅವ್ರಿಗೆ ಆಕರ್ಷಣೆ ಆಗುವಂಗ ಪಾಠ ಮಾಡಿ, ಅವ್ರಿಗೆ ಅದರಲ್ಲಿ ವಿಶೇಷವಾದಂಥ ಆಕರ್ಷಣೆ ಮತ್ತು ಬರುವಂಗ ನಾವು ಮಾಡಿಕೊಂಡ್ರೆ ಕನ್ನಡ ಉಳಿತದ ಬೆಳೀತದ ಅನ್ನಕ್ಕೆ ಹೇಳ್ತೇನೆ. ಸಾಹಿತ್ಯನೂ ಉಳಿತದ, ಎಲ್ಲರೊಳಗೆ ಒಂದಿಲ್ಲ ಪ್ರತಿಭೆ ಇದ್ದೇ ಇರ್ತದೆ. ಆದರೆ ಇಂಗ್ಲೀಷ್ ಮೋಹದಿಂದ ಸ್ವಲ್ಪ ಹಿಂದೆ ಸರಿರ್ತದೆ, ಮೊಬೈಲಿಂದ ಸ್ವಲ್ಪ ಹಿಂದೆ ಸರಿರ್ತದೆ. ಅದೆಲ್ಲ ಬಿಟ್ಟು ನಮ್ಮ ಪುಸ್ತಕಕ್ಕೆ ಬರಬೇಕು. ಪುಸ್ತಕ ಓದಿ ನಮ್ಮ ಸಾಹಿತ್ಯ ಅಭಿರುಚಿಗಳನ್ನು ಬೆಳೆಸ್ಕೋಬೇಕು. ಪ್ಲಸ್ ನಾವನ್ನ ಹೋಗ್ಬೇಕು ಹೊರತಾಗಿ. ಅದನ್ನೇ ಹೇಳ್ತಾರೆ, ಕುದುರೆಗೆ ನೀರು ತೋರಿಸು ಅಂತಂದ್ರೆ ಬರೀ ತೋರಿಸೋದೆಲ್ಲ, ಕುಡಿಯೋ ತನಕ ನೋಡ್ಬೇಕಾಗ್ತದೆ ನಾವು. ಹಿಂಗಾಗಿ ಅಲ್ಲಿ ಹೋಗಿ ಆ ಮಕ್ಕಳಿಗೆ ನಾವು ಈಗಿಂದ ಅವ್ರಿಗೆ ಕನ್ನಡ ಅಭಿವೃದ್ಧಿ, ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸಿ. ನೀವು ಸಾಹಿತ್ಯದ ಬಗ್ಗೆ ಅಷ್ಟೇ ಅಭಿರುಚಿ ಹೊಂದಿಲ್ಲ, ನಾಟಕದ ಬಗ್ಗೆಗೂ ತಮ್ಮ ಅಭಿನಯದ ಬಗ್ಗೆಗೂ ತಮ್ಗೆ ಆಸಕ್ತಿ ಇದೆ. ಒಂದ್ ಯಾವ್ದಾದ್ರು ಅಭಿನಯವನ್ನ ಇಲ್ಲಿ ತೋರಿಸ್ಲಿಕ್ಕಾಗತ್ತ ಮಾಡಿ? ಅಭಿನಯ ಅಂತಂದ್ರೆ ಈಗೊಂದು ಶಿವಗೌರಿಯವರ ಸಂಗೀತ ನಾಟಕದ ಅದ್ರೊಳಗ ಪಾರ್ವತಿಗೆ ಆಕಿ ಪಗಡಿ ಆಡ್ಲಿಕ್ಕೆ ಬಾ ಅಂತ ಕರೀತಾಳ ಶಿವಗೌರಿ. ಆಮೇಲೆ ಶಿವ ಅಂತಾನೆ ಪಗಡಿ ಆಡ್ತದ ಬೇಡ, ಅದು ಸರಿ ಆಗುದಿಲ್ಲ, ಪಗಡಿ ಆಡ್ತಿದ್ದೆ ಇದೇನಾಗೈತೆ ಗೊತ್ತದೇನೋ ನಿನಗೆ ಅಂತ. ಬೇಡ ಪಾರ್ವತಿ ಪರ್ವತ ಕನ್ನೆ ಪಗಡಿ ಆಟ ಗೌರಿ, ಪಗಡಿಯ ನಾಡಿದ ಮಹಾನುಭಾವರ ಕಥೆಯೇನಾಯಿತು ಹೇಳುವೆ ಕೇಳು, ಪಗಡೆಯಾಟ ಬೇಡ ಗೌರಿ ಅಂತ ಹೇಳ್ತಾರೆ. ಪಾಂಡವರು ಪಗಡೆಯ ನಾಡಿ ಪಾಂಚಾಲಿಯ ಸೋತಾಗ ಗತಿಯೇನಾಗಿತ್ತ, ಬೇಡ ಪಾರ್ವತಿ ಪಗಡಿ ಆಟ ಬೇಡ ಅಂತ ಸಾಹಿತ್ಯದ ಓದು ಪ್ರತಿಯೊಬ್ಬರಿಗೂ ಬೇಕು. ಅದು ಯಾವ ರೀತಿ ಜೀವನದಲ್ಲಿ ಬದಲಾವಣೆಯನ್ನು ತರಬಹುದು? ಜೀವನದಲ್ಲಿ ಸಾಹಿತ್ಯದಿಂದ ಅನೇಕ ಬದಲಾವಣೆಗಳು ಬರ್ತಾವ. ಒಳ್ಳೆಯ ಸಾಹಿತ್ಯ ಓದೋದ್ರಿಂದ ನಮ್ಮ ಮನಸ್ಸು ವಿಕಾಸ ಆಗ್ತದೆ, ಕುಟುಂಬದೊಳಗೆ ಪರಿವರ್ತನೆ ಆಗ್ತದೆ, ನಮ್ಮ ವ್ಯಕ್ತಿತ್ವದೊಳಗ ಅನೇಕ ಬದಲಾವಣೆಗಳಾಗ್ತಾವ. ಮಕ್ಕಳಲ್ಲಿ ಸಹಿತ ಬದಲಾವಣೆ ಆಗುವಂತಹ ಕಾದಂಬರಿಗಳು ಮತ್ತು ಸಾಹಿತ್ಯ ಅದ, ಮಕ್ಕಳ ಸಾಹಿತ್ಯ ಸಹಿತ ಅದನ್ನು ಓದಿದ್ರೆ ಸಹಿತ ಪುಟ್ಟ ಮಕ್ಕಳು ದೇಶದ ಬಗ್ಗೆ ತಿಳ್ಕೊಬಹುದು, ನಾಡಿನ ಬಗ್ಗೆ ತಿಳ್ಕೊಬಹುದು. ಆಮೇಲೆ ಅದನ್ನ ಪುನರ್ವರ್ತನೆ ಮಾಡಿ ಅದ್ರ ಅಭಿಮಾನ ಮೂಡಿಸ್ಕೋಬಹುದು. ಅಂತ ಸಾಹಿತ್ಯ ನಮ್ಮಲ್ಲದ, ಮಕ್ಕಳ ಸಾಹಿತ್ಯದ, ಮಹಿಳೆಯರ ಸಾಹಿತ್ಯದ, ವೈಜ್ಞಾನಿಕ ಸಾಹಿತಿಗಳಿದ್ದಾರೆ. ಅದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಸಾಹಿತ್ಯ ನಮ್ಮಲ್ಲದ. ಅದರಿಂದ ನಾವು ಅನೇಕ ಪರಿಹಾರವನ್ನು ಕಂಡ್ಕೋಬಹುದು. ತ್ರಿವೇಣಿಯವ್ರ ಕಾದಂಬರಿ ಓದ್ಬೋದು, ಅನುಪಮಾ ನಿರಂಜನ್ ಅವ್ರ ಕಾದಂಬರಿ ತಗೊಳ್ರಿ, ಆಮೇಲೆ ನಮ್ಮ ಇವ್ರದ್ದು ತಗೊಳ್ರಿ, ಅವ್ರ ಪಂಕಜ ಅವ್ರು ತಗೊಳ್ರಿ, MK ಇಂದ್ರ ಅವ್ರು ತಗೊಳ್ರಿ. ಅವು ಚಲನಚಿತ್ರಗಳನ್ನು ಕೆಲವೊಂದು ಆಗ್ಯಾವ. ಅದರದ್ದು ಪರಿಣಾಮದ ಓದೋದ್ರಿಂದ SL ಭೈರಪ್ಪ ಅವ್ರ ಕಾದಂಬರಿಗಳಿಂದ ಅನೇಕ ವಿಶೇಷ ವಿಷಯಗಳನ್ನ ತಿಳ್ಕೊಬಹುದು
ಮತ್ತು ಅದ್ರ ಮೂಲಕ ನಮ್ಮ ಪರಿವರ್ತನೆ ಮತ್ತು ಸಮಾಜದ ಪರಿವರ್ತನೆ ಅದರಿಂದ ಆಗ್ತದೆ. ಅನೇಕ ಕಾದಂಬರಿಗಳ ಮುಖಾಂತರ ಸಂಸಾರ ನೆಟ್ಟಿಗಾದ ಉದಾಹರಣೆಗಳನ್ನು ಅವ. ಈಗ ಸಾಹಿತ್ಯ ಅಂದ್ರೆ ಏನು ಸಾಹಿತ್ಯ ಎಲ್ಲರಿಗೂ ಒಳಿತನ್ ಮಾಡುವಂತಹದ್ದಲ್ಲ. ಸಾಹಿತ್ಯ ಅನ್ನೋದು ಜೀವನಾನುಭವವನ್ನ ಹೊಂದಿರುತ್ತೆ. ಅದರಿಂದ ಎಲ್ಲರೂ ಪಾಠವನ್ನ ಕಲಿತು ತಮ್ಮ ಜೀವನವನ್ನ ಸುಂದರವಾಗಿ ರೂಪಿಸ್ಕೊಳ್ಬಹುದು ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಹೂಬಳ್ಳಿಯ ಲೇಖಕಿಯರ ಬಳಗ, ಸಾಹಿತ್ಯ ಬಳಗ ಇದೆ. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ. ಹುಬ್ಬಳ್ಳಿ ಲೇಖಕಿಯರಂದ್ರೆ ಬಹಳ ಅಭಿಮಾನ ರೀ ಪಾರ್ವತಿ ನನಗ. ನಾನು ಅದ್ರ ಸದಸ್ಯ ಆಗೇನಿ. ಆಮೇಲೆ ಅದಕ್ಕೆ ಮುಖ್ಯವಾಗಿ ನಾವು ನೆನೆಸ್ಕೋಬೇಕಂದ್ರೆ ನಮ್ಮ ಸರೋಜಾ ಭೇಟಿ, ಆಕೆ ಅಧ್ಯಕ್ಷ ಇದ್ದಾರೆ. ಆಮೇಲೆ ರೂಪಾ ಜೋಶಿ ಅವರು ಮೊದಲು ಅದ್ರ ಜೊತೆ ಇದ್ರು. ಈಗ ಅವರು ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ರಿಂದ ಅದ್ರ ಜೊತೆ ಎಲ್ಲಾರು ಇದ್ದಾರೆ. ಶಾಲಿನಿ ರುದ್ರಮುನಿ ಅವರು ಇದ್ದಾರೆ, ನಮ್ಮ ಸುನೀತಾ ಹುಬ್ಳಿಕರ್ ಇದ್ದಾರೆ, ಪದ್ಮಜಾ ಉಮರ್ಜಿ ಅವರು ಇದ್ದಾರೆ, ಪಾರ್ವತಿ ನೀವೇ ಇದ್ದೀರಿ. ಹಿಂಗೆಲ್ಲ ಅನೇಕ ಜನರು ನಾವು ಅದ್ರೊಳಗೆ ಕೂಡೀವಿ. ಬಹಳ ಒಳ್ಳೆ ಸಾಹಿತಿಗಳಿದ್ದಾರೆ ನಮ್ಮ ಹುಬ್ಬಳ್ಳಿ ಲೇಖಕಿಯರೊಳಗ. ಹಿಂಗಾಗಿ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ಬೇಕಂತ ನಮ್ಮ ಸರೋಜ ಅದೊಂದು ಏನೊಂದು ಗಟ್ಟಿ ಮೇಳ ಮಾಡಾಳಲ್ಲ, ನಿಜವಾಗ್ಲೂ ಅದಕ್ಕೆ ಅಭಿನಂದನೆಗಳಾದ್ರು. ನಾನು ಅದ್ರ ಒಬ್ಬ ಸದಸ್ಯ ಅಂತ ಹೇಳಿ ಅಭಿಮಾನಿ. ಪ್ರಾರಂಭವಾಗಿ 3ನೇ ವರ್ಷ ಯಾವ್ಯಾವ ತರದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅಂತ ಒಂದ್ ಸ್ವಲ್ಪ ಹಂಚಿಕೊಳ್ಳೋಣ ಮೇಡಮ್ ವೀಕ್ಷಕರ ಹತ್ರ. ಅಡ್ಡಿಲ್ಲ, ಒಂದ ಎರಡು ಕಥಾ ಕಮ್ಮಟ ಅಂತ ಮಾಡ್ತಿದ್ರು, ಕಥಾ ಸ್ಪರ್ಧೆ ಅಂತ ಮಾಡ್ತಿದ್ರು, ಕಾವ್ಯ ಕಮ್ಮಟ ಅಂತ ಮಾಡ್ತಿದ್ರು, ಕವಿಗೋಷ್ಠಿ ಏರ್ಪಡಿಸಿದ್ರು. ಕವಿಗೋಷ್ಠಿ ಒಳಗ ಬಹುಮಾನ ವಿತರಣೆ ಆಯ್ತು. ನಮ್ಮ ಕನ್ನಡ ಪರವಾಗಿ ಭಾಷಣ, ಕನ್ನಡ ಪರವಾಗಿ ಕವನ ಓದೋದು, ಇವನ್ನೆಲ್ಲ ಕಾರ್ಯಕ್ರಮ ಸಹಿತ ಆಯಾ ಸಂದರ್ಭಕ್ಕೆ ನಮ್ಮ ಸರೋಜ ಮಾಡಿಸ್ತಾರ. ಅದರಿಂದ ನಮ್ಮಲ್ಲಿರುವಂತ ಕೆಲವು ಪ್ರತಿಭೆ ಹೊರಗೆ ಹಾಕಲಿಕ್ಕೆ ವಾರ್ಷಿಕೋತ್ಸವ ಅಂತ ಮಾಡ್ತಾರೆ. ವಾರ್ಷಿಕೋತ್ಸವದಾಗ ನಾವು ಹಾಡ್ತೀವಿ, ಕುಣಿತೀವಿ, ನಲಿತೀವಿ, ನಾಟಕಗಳು ಮಾಡ್ತೀವಿ. ಅನೇಕ ಥರದ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾರೆ. ದೊಡ್ಡ ದೊಡ್ಡ ಸಾಹಿತಿಗಳನ್ನು ಕರೆಸಿ ಅವ್ರದ ಬಗ್ಗೆ ತಿಳುವಳಿಕೆ ಮತ್ತು ಅವರಿಗೆ ಸನ್ಮಾನ, ಅವರ ಪ್ರೇರಣೆ ಇವನ್ನೆಲ್ಲಾನು ಪಡ್ಕೋತೀವಿ. ಒಳ್ಳೆ ಸಾಹಿತಿಗಳನ್ನು ಕಲಿಸ್ತಾರ್ರಿ. ನಮ್ಮ ನಿಜವಾಗ್ಲೂ ನಮ್ಮ ಲೇಖಕಿಯರ ಭಾಗ್ಯ ಅನ್ಬೇಕು. ಹುಬ್ಬಳ್ಳಿ ಲೇಖಕಿಯರು ಮರೆಕಾಯಿ ಅಂತಿರುವ ಗುರುತಿಸಿ ಅವ್ರಿಗೆ ಯಾವ ರೀತಿ ನಾವು ಕಲಿಬೇಕು, ಸಾಹಿತ್ಯದಲ್ಲಿ ನಾವು ಯಾವ ರೀತಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಈಗ ಇಂದಿನ ಯುವ ಬರಹಗಾರರಿಗೆ ತಮ್ಮ ನುಡಿಗಳು. ಯುವ ಬರಹಗಾರರು ಬರಿಬೇಕು ಅಂತೀನ. ಮೊಬೈಲ್ನಾಗ ಬರೆಯೋದಕ್ಕಿಂತ ಸಣ್ಣ ಸಣ್ಣದ ಬರೀಲಿ. ಚುಟುಕು ಸಾಹಿತ್ಯ ಸಹಿತ ಬಹಳ ಮಹತ್ವದ. ಸಣ್ಣ 4 ಸಲ ಇದ್ವಿ. ಇವೆಲ್ಲ ನಮ್ಮ 4 ಸಾಲಿನ ಕವನಗಳನ್ನ, ಸುಭಾಷಿತ ಇರ್ಬೋದು, ಅಕ್ಕನ ವಚನಗಳಿರ್ಬೋದು, ಬಸವಣ್ಣವ್ರ ವಚನ ಇರ್ಬೋದು, ಮಹಾಭಾರತ, ರಾಮಾಯಣ ಕೆಲವೊಂದು ಇದು ಇರ್ಬೋದು. ಅವೆಲ್ಲ 4 ಸಾಲಿನದ್ರೊಳಗನೆ ಇರ್ತಾವ. ಹಂಗ ಬರೆಯೋದ್ರ ವಿಚಾರಪೂರ್ಣವಾದದ್ದು. ಸಾಹಿತ್ಯಕ್ಕೆ ಒಲವು ಕೊಟ್ಟಂದ್ರೆ ಬೇರೆ ದುಶ್ಚಟಗಳಿಗೆ ಅಂಟಿಕೋದಿಲ್ಲ ಮಕ್ಕಳು. ಹಿಂಗಾಗಿ ಅದಕ್ಕೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕು. ಅವ್ರಿಗೆ ಬರೀಲಿಕ್ಕೆ ಪ್ರಚೋದನೆ ಕೊಟ್ಟಾಗ ಅವರು ಬರೆದು ಬೆಳಕಿಗೆ ಬರ್ತಾರೇನೋ ಅನ್ನಿಸ್ತದ. ಬರವಣಿಗೆ ಒಳಗೆ ಬರಲಿ ಅಂತ ಅದ್ರಾಗ ಬರೆಯೋದಕ್ಕಿತ್ತು. ಈಗ ಬಹಳ ಆಗ್ತದೆ. ನಾವು ಸಹಿತ ಅದನ್ನ ಮಾಡ್ತೀವಿ. ಆದ್ರೂ ಕರೆ ನಮ್ಗೆ ಇನ್ನೂ ಏನದ, ನಮ್ದು ಲೇಖನಿ ನಮ್ದ್ರೊಳಗೆ ಇರ್ಬೇಕು, ನಾವು ಬರೀಬೇಕು ಅನ್ನೋದೊಂದು ಅದ. ಅವರು ಬೇರೆದವ್ರ ಸಾಹಿತ್ಯ ಓದಿ, ದೊಡ್ಡವ್ರ ಸಾಹಿತ್ಯ ಓದಿ ಬರೀಲಿ. ಸಾಹಿತ್ಯನ ಬರೇ ಒಂದು ಕ್ಲಿಷ್ಟಕರವಾದಂತಹದ್ದೇನಿಲ್ಲ, ಮನಸ್ಸಿಗೆ ಆನಂದ ಕೊಡುವಂತದ್ದು ಸಾಹಿತ್ಯ ಇರ್ತದಂడి. ನಾವು ಆಮೇಲೆ ಆತ್ಮವಿಶ್ವಾಸನು ಬೆಳೀತದೆ. ಇಷ್ಟೊತ್ತು ಇಲ್ಲಿ ಬಂದು ಸಾಹಿತ್ಯದ ಬಗ್ಗೆ, ತಮ್ಮ ಜೀವನಾನುಭವದ ಬಗ್ಗೆ ಮತ್ತು ಭಾರತೀಯ ಸಂಸ್ಕೃತಿ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಜೊತೆ ನಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಿಮಗೂ ಧನ್ಯವಾದ ಪಾರ್ವತಿ. ನೀವು ಒಂದು ವಿಶೇಷವಾದಂತ ಕಾರ್ಯಕ್ರಮ ತಗೊಂಡು ಎಲ್ಲಾರ ಕಡೆ ಸಂದರ್ಶನ ಮಾಡಿರ್ತೀರಿ, ಸಾಧಕರ ಸಂದರ್ಶನ. ನಾವು ಹವ್ಯಾಸಿಗಳು, ಸಾಧಕರೇನಲ್ಲ ಅಂತ ನನಗನ್ನಿಸ್ತದೆ. ಆದ್ರೂ ನನ್ನನ್ನು ಗುರುತಿಸಿ ನಮ್ಮ ಮನೆಯೊಳಗೂ ಬಂದು ನೀವು ಈ ಒಂದು ನಮ್ಮ ಸಾಧನೆಯನ್ನ ಗುರುತಿಸಿ ನಮ್ಮ ಸಂದರ್ಶನ ತಗೊಂಡ್ರಲ್ಲ, ಅದಕ್ಕೆ ನಿಮಗೂ ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೂ ಧನ್ಯವಾದಗಳು.